ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಯ್ತು, ಪ್ರಕರಣ ಹೇಗಾಯ್ತು, ಯಾರ್ಯಾರ ಪಾತ್ರ ಏನು ಅದನ್ನ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿ ಇಡೀ ಚಾರ್ಜ್ ಶೀಟ್ ನ ಗಮನಿಸ್ತಾ ಹೋದ್ರೆ ನಟ ದರ್ಶನ್ಗೆ ಕಂಟಕವಾಗುವಂತಹ 10 ಅಂಶಗಳು ಕಾಣಿಸ್ತಾ ಇವೆ. ದಶಕಂಟಕ ಏನ್ ದಶಕಂಟಕ? ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಕ್ಕೆ 10 ಸಾಕ್ಷಿಗಳಿದ್ದಾವೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಡೈರೆಕ್ಷನ್ ಬಗ್ಗೆ, ಇಡೀ ಘಟನೆಯನ್ನ ನಿರ್ದೇಶನ ಮಾಡಿದ ಬಗ್ಗೆ, ಕೃತ್ಯವನ್ನ ನಿರ್ದೇಶನ ಮಾಡಿದ ಬಗ್ಗೆ ಖುದ್ದು ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಕೊಲೆ ಕಥೆಯಲ್ಲಿ ದರ್ಶನ್ ಪಾತ್ರದ ಬಗ್ಗೆ 10 ಸಾಕ್ಷಿಗಳಿದ್ದಾವೆ. ದರ್ಶನ್ಗೆ ಕಂಟಕವಾಗುವಂತಹ 10 ಸಾಕ್ಷಿಗಳೇನು? ಹಾಗಾದ್ರೆ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ 10 ಸಾಕ್ಷಿಗಳು ದರ್ಶನ್ಗೆ ಕಂಟಕ ಆಗ್ತಾ ಹೋಗಬಹುದು? ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್, ಕೊಲೆ ಮಾಡಿ ಆಯ್ತು, ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶ 10 ಸಾಕ್ಷಿ ಯಾವುದು ಅದನ್ನ ನೋಡ್ತಾ ಹೋಗೋಣ. ದರ್ಶನ್ಗೆ ಕಂಟಕ ಆಗಬಹುದಾದಂತಹ ಸಾಕ್ಷಿಗಳು ಮುಂದಿನ ಕಾನೂನು ಹೋರಾಟದಲ್ಲಿ. ಮೊದಲ ಕಂಟಕ ಏನು? ಪೊಲೀಸರ ಮುಂದೆ ಕೇಶವಮೂರ್ತಿ ಮೊದಲು ಹೇಳಿದಂತಹ ಹೆಸರೇ ದರ್ಶನ್. ನಾವಾಗ್ಲೇ ಹೇಳಿದ್ವಿ, 4 ಜನ ಹೋಗಿ ಸರೆಂಡರ್ ಆಗ್ತಾರೆ. ಹೋಗಿ ಸರೆಂಡರ್ ಆದಂತಹ 4 ಜನ ರಾಘವೇಂದ್ರ, ನಿಖಿಲ್ ನಾಯಕ್, ಕೇಶವಮೂರ್ತಿ, ಹಾಗೆಯೇ ಕಪ್ಪೆ ಅಲಿಯಾಸ್ ಕಾರ್ತಿಕ್, 4 ಜನ ಹೋಗಿ ಸರೆಂಡರ್ ಆಗ್ತಾರೆ. ಹಾಗೆ ಸರೆಂಡರ್ ಆದವರು ಏನೋ ಹಣಕಾಸಿನ ವ್ಯವಹಾರ ಇತ್ತು, ಗಲಾಟೆ ಇತ್ತು, ಹಾಗಾಗಿ ರೇಣುಕಾಸ್ವಾಮಿನ ನಾವು ಹೊಡೆದಾಕಿದ್ವಿ ಅಂತ ಪೊಲೀಸರ ಮುಂದೆ ಕಥೆಯನ್ನ ಒಪ್ಪಿಸ್ತಾರೆ. ತಾವು ರೆಡಿ ಮಾಡ್ಕೊಂಡು ಬಂದಿದ್ದಂತಹ ಕತೆ. ಆದ್ರೆ ಪೊಲೀಸರಿಗೆ ಅನುಮಾನ ಬರುತ್ತೆ, ಯಾಕಂದ್ರೆ ಎಲ್ಲರೂ ಒಂದೊಂದು ಕಡೆಯವರು. ಹಾಗಾಗಿ ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿ ಕೂರಿಸಿ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಶುರು ಮಾಡಿದಾಗ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ಬಿಡ್ತಾರೆ. ಆ ನಂತರ 4 ಜನರನ್ನ ಮುಖಾಮುಖಿ ಕೂರಿಸಿ ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ದರ್ಶನ್ರ ಹೆಸರನ್ನ ಮೊದಲು ಹೇಳಿದ್ದೆ ಕೇಶವಮೂರ್ತಿ. ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಕೇಶವಮೂರ್ತಿ ದರ್ಶನ್ ಹೆಸರನ್ನ ಮೊದಲನೇದಾಗಿ ಹೇಳ್ತಾನೆ. ದರ್ಶನ್ ಸೂಚನೆಯ ಮೇರೆಗೆ ನಾವು ಸರೆಂಡರ್ ಆಗೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದೇ ಕೇಶವಮೂರ್ತಿ. ಹಾಗಾಗಿ ಕೇಶವಮೂರ್ತಿಯ ಆ ಹೇಳಿಕೆ ದರ್ಶನ್ಗೆ ಕಂಟಕ ಆಗಬಹುದು ಈ ಕೇಸ್ನಲ್ಲಿ. ಅದು ಮೊದಲ ಸಾಕ್ಷಿ. ಎರಡನೇ ಕಂಟಕ ಏನು? ದರ್ಶನ್ ಬಟ್ಟೆ ಹಾಗೆ ಶೂಗಳ ಮೇಲೆ ಸಿಕ್ಕಿರುವಂತಹ ರೇಣುಕಾಸ್ವಾಮಿಯ ರಕ್ತದ ಕಲೆ. ನಟ ದರ್ಶನ್ ಆವತ್ತು ರೇಣುಕಾಸ್ವಾಮಿಯ ಮೇಲೆ ಮೃಗೀಯವಾಗಿ ಯಾವ ರೀತಿ ಹಲ್ಲೆ ಮಾಡಿದ್ರು, ಯಾವ ರೀತಿ ತುಳಿದ್ರು, ಮರ್ಮಾಂಗಕ್ಕೆ ಹೇಗೆ ಒದ್ರು, ಅದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ನ ನೀವು ಗಮನಿಸಿದ್ರಿ. ಕೊಲೆ ಆದಂತಹ ನಂತರದಲ್ಲಿ, ಕೊಲೆ ಮಾಡಿದಂತಹ ನಂತರದಲ್ಲಿ ತನ್ನ ಮನೆಗೆ ಹೋಗುವಂತಹ ದರ್ಶನ್ ಬಟ್ಟೆಗಳನ್ನ ಅಲ್ಲಿ ತೆಗೆದಿಡ್ತಾರೆ. ಆ ನಂತರ ನೆಕ್ಸ್ಟ್ ಡೇ ಪತ್ನಿ ವಿಜಯಲಕ್ಷ್ಮಿಯ ಫ್ಲಾಟಿಗೆ ಹೋಗ್ತಾರೆ. ಅಲ್ಲಿ ಪೂಜೆನಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ತಮ್ಮ ಶೂಗಳನ್ನ ಬಿಡ್ತಾರೆ. ಅದನ್ನೆಲ್ಲವನ್ನ ರಿಕವರಿ ಮಾಡುವಂತಹ ಕೆಲಸವನ್ನ ಪೊಲೀಸರು ಜಪ್ತಿ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಹಾಗೆ ಜಪ್ತಿ ಮಾಡಿದಂತಹ ಕೃತ್ಯದ ದಿನ ದರ್ಶನ್ ಹಾಕಿದಂತಹ ಬಟ್ಟೆ ಹಾಗೆ ಶೂಗಳಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿವೆ. ಅದನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಮೂರನೇ ಕಂಟಕ ಏನು? ಕಿಡ್ನಾಪ್ ಟು ಕೊಲೆ ತನಕ ದರ್ಶನ್ ಸೂಚನೆ ಅಂತ ಹೇಳಿ ರಾಘವೇಂದ್ರ, ಪ್ರಕರಣದ 4ನೇ ಆರೋಪಿ ರಾಘವೇಂದ್ರ ಸ್ವಇಚ್ಛಾ ಹೇಳಿಕೆಯನ್ನ ನೀಡಿದ್ದಾನೆ. ಕಿಡ್ನಾಪ್ ಮಾಡೋದಕ್ಕೆ ನಮಗೆ ಸೂಚನೆ ಕೊಟ್ಟಿದ್ದೆ ದರ್ಶನ್ ಕರೆಯನ್ನ ಮಾಡಿದ್ರು, ಅವ್ರು ಫೋನ್ ಮಾಡಿದ್ರು ಅಂತ ಹೇಳಿ ನಾನ್ ಜನ ಸೇರಿಸ್ಕೊಂಡು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದೆ. ಇಲ್ಲಿ ಶೆಡ್ಡಿಗೆ ಕರ್ಕೊಂಡು ಬರೋಕ್ ಹೇಳಿದ್ದು ಅವರೇ, ಕೊಲೆ ಮಾಡೋದಕ್ಕೆ ಹೇಳಿದ್ದು ಅವರೇ, ಅಂದ್ರೆ ಹಲ್ಲೆ ಮಾಡೋದಕ್ಕೆ ಹೇಳಿದ್ದು ಅವರೇ, ಅವರೂ ಬಂದು ಹಲ್ಲೆ ಮಾಡಿದ್ರು ಅಂತ ಹೇಳಿ ಆನಂತರ ಬಾಡಿ ಡಿಸ್ಪೋಸಲ್, ಆನಂತರ ಸರೆಂಡರ್ ಕತೆ ಎಲ್ಲದರಲ್ಲೂ ದರ್ಶನ್ ಪಾತ್ರ ಇದೆ ಅಂತ ಹೇಳಿದ್ದು ಈ ರಾಘವೇಂದ್ರ. ಹಾಗಾಗಿ ಈತನನ್ನೂ ಸೇರಿಸಿದಂತೆ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದಂತಹ ನಂತರದಲ್ಲಿ 4ನೇ ಕಂಟಕ ಏನು? ಪ್ರದೋಷ್ಗೆ ನೀಡಿದಂತಹ ಹಣ ಹಾಗೆ ನಿರಂತರ ಸಂಪರ್ಕದಲ್ಲಿರುವುದಕ್ಕೆ CDR ವರದಿ ಇದೆ ಪೊಲೀಸರ ಬಳಿ. ಪ್ರದೋಷ್ ಹಾಗೆ ದರ್ಶನ್ ನಡುವೆ ಆದಂತಹ ಸಂಭಾಷಣೆ, ಪ್ರದೋಷ್ಗೆ ಸರೆಂಡರ್ ಆಗೋರ್ಗೆ ನೀನು ಹಣ ಕೊಡು ಅಂತ ಹೇಳಿ ಕೊಟ್ಟಂತಹ ಹಣ ಇದೆಯಲ್ಲ, ಆ ಹಣ ಶವವನ್ನ ಡಿಸ್ಪೋಸ್ ಮಾಡೋಕೆ ಬಂದವರಿಗೆ ಕೊಡು ಅಂತ ಹೇಳಿ ಕೊಟ್ಟಂತಹ ಹಣ ಇದೆಯಲ್ಲ, ಆ ಹಣದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಬಗ್ಗೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ ನಲ್ಲಿ ಉಲ್ಲೇಖ ಇದೆ. ಅದರಲ್ಲಿ ದಾಖಲೆಗಳನ್ನ ತೆಗೆದಿದ್ದಾರೆ, ಟೆಕ್ನಿಕಲ್ ಸಾಕ್ಷಿ. ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. 5ನೇ ಕಂಟಕ ಏನು? ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಿಂದ ಹೊರಟಂತಹ ದೃಶ್ಯಗಳು, ಅಲ್ಲಿದ್ದವರ ಹೇಳಿಕೆ. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಪ್ರಕರಣದ 10ನೇ ಆರೋಪಿ ವಿನಯನದ್ದು. ಪಬ್ಗೆ ಹೋಗೋದಕ್ಕೆ ಮುಂಚೆ, ಅಂದ್ರೆ ಪಟ್ಟಣಗೆರೆಯ ಶೆಡ್ಗೆ ಹೋಗೋದಕ್ಕೆ ಮುಂಚೆ ಆ ಪಬ್ನಿಂದ ಹೊರಟಂತಹ ಸಂದರ್ಭದ ದೃಶ್ಯ.
ಸ್ಟೋನಿ ಬ್ರೂಕ್ನಿಂದ ಹೊರಟಂತಹ ಸಂದರ್ಭದ ದೃಶ್ಯ, ಅದನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಅದರ ಜೊತೆಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಯಾರಿದ್ದಾರೋ ಅವರ ಹೇಳಿಕೆಯನ್ನ ತೆಗೆದುಕೊಳ್ಳಲಾಗಿದೆ. ಸಾಕ್ಷಿಯಾಗಿ ಚಿಕ್ಕಣ್ಣ ಕೂಡ ಇದ್ದಾರೆ. ಚಿಕ್ಕಣ್ಣ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. 6ನೇ ಕಂಟಕ ಏನು? ಮೋಹನ್ ರಾಜ್, ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜ್ನಿಂದ 40 ಲಕ್ಷ ಹಣ ಪಡೆದ ಬಗ್ಗೆ ಆತ ಕೊಟ್ಟಿರುವಂತಹ ಹೇಳಿಕೆ ಹೊರಗಡೆ ಬಂದಂತಹ ನಂತರದಲ್ಲಿ, ಅಂದ್ರೆ ಆವತ್ತು ಮೋಹನ್ ರಾಜ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಹೊರಗಡೆ ಬಂದಂತಹ ನಂತರದಲ್ಲಿ ಯಾವತ್ತೋ ದರ್ಶನ್ಗೆ ದರ್ಶನ್ನಿಂದ ಹಣವನ್ನ ತಗೊಂಡಿದ್ದೆ, ಅದನ್ನ ವಾಪಸ್ ಕೊಡಬೇಕಾಗಿತ್ತು, ಹಾಗಾಗಿ ನಾ ಹಣ ಕೊಟ್ಟಿದ್ದು ಅಂತ ಹೇಳಿ ಏನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಬಟ್ ಪೊಲೀಸರ ಮುಂದೆ, ತನಿಖಾಧಿಕಾರಿಗಳ ಮುಂದೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ 40 ಲಕ್ಷ ರೂಪಾಯಿ ಹಣ ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೂಡ ದರ್ಶನ್ಗೆ ಕಂಟಕ ಆಗಬಹುದು. 7ನೇ ಸಾಕ್ಷಿ ಏನು? ಪಟ್ಟಣಗೆರೆಯ ಶೆಡ್ಗೆ ಪವಿತ್ರ ಜೊತೆ ದರ್ಶನ್ ಬಂದಿರುವ ಸಿಸಿಟಿವಿ ದೃಶ್ಯಗಳಿದ್ದಾವೆ. ಪಟ್ಟಣಗೆರೆಯ ಶೆಡ್ಗೆ ಬಂದಿರುವಂತಹ ದೃಶ್ಯ, ಪವಿತ್ರ ಗೌಡ ಜೊತೆ ದರ್ಶನ್ ಬಂದಿರುವಂತಹ ದೃಶ್ಯ, RR ನಗರದ ಪವಿತ್ರ ಗೌಡ ಮನೆಯಿಂದ ದರ್ಶನ್ ಪವಿತ್ರ ಗೌಡನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ದಾಖಲೆಗಳನ್ನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಆಡ್ ಮಾಡಿದ್ದಾರೆ. 8ನೇ ಕಂಟಕ ಏನು? ಆರೋಪಿ ನಾಗರಾಜ್ ನೀಡಿರುವಂತಹ ಸ್ವಇಚ್ಛಾ ಹೇಳಿಕೆಗಳು ಕೂಡ ದರ್ಶನ್ಗೆ ಕಂಟಕ ಆಗಬಹುದು. ನಾಗರಾಜ್ನನ್ನ ಕೂಡ ಬಾಯಿ ಬಿಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ನಾಗರಾಜ್ ದರ್ಶನ್ರ ಅನಧಿಕೃತ ಮ್ಯಾನೇಜರ್. ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅದು ಕೂಡ ದರ್ಶನ್ಗೆ ಕಂಟಕ ಆಗಬಹುದು. 9ನೇದಾಗಿ ಆರೋಪಿ ದರ್ಶನ್ ಶೂಗಳಲ್ಲಿ ಪತ್ತೆಯಾಗಿರುವಂತಹ ಪಟ್ಟಣಗೆರೆಯ ಶೆಡ್ನ ಮಣ್ಣು, ಅಂದ್ರೆ ಆ ಜಾಗದ ಸ್ಯಾಂಪಲ್, ಮಣ್ಣಿನ ಸ್ಯಾಂಪಲ್ನ ಕೂಡ ಹೋಲಿಕೆ ಮಾಡಲಾಗಿದೆ ವರದಿಯನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ. ಆಗ ನಟ ದರ್ಶನ್ರ ಶೂಗಳಲ್ಲಿ ಪಟ್ಟಣಗೆರೆಯ ಶೆಡ್ನ ಮಣ್ಣು ಪತ್ತೆಯಾಗಿದೆ, ಅದು ಕೂಡ ಪ್ರಕರಣದಲ್ಲಿ ಸಾಕ್ಷಿ. 10ನೇ ಕಂಟಕ ಏನು? ಪಟ್ಟಣಗೆರೆಯ ಶೆಡ್ನಲ್ಲಿ ಆರೋಪಿಯೊಬ್ಬನ ಜೊತೆ ದರ್ಶನ್ ತೆಗೆದುಕೊಂಡಿರುವಂತಹ ಸೆಲ್ಫಿ. ಹೋಗಿದ್ದೇನಕ್ಕೆ? ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ. ಮಾಡಿದ್ದೇನು? ರೇಣುಕಾ ಸ್ವಾಮಿಯ ಕೊಲೆ. ಅಷ್ಟೆಲ್ಲ ಮಾಡಿ ಅದೆಲ್ಲ ಮಾಡಿದಂತಹ ನಂತರ ಇರುವಂತಹ ಆರೋಪಿಗಳೊಬ್ಬನ ಜೊತೆಯಲ್ಲಿ ನಟ ದರ್ಶನ್ ಸೆಲ್ಫಿ ಕೂಡ ತೆಗೆದುಕೊಂಡಿದ್ದಾರಂತೆ. ಅಂದ್ರೆ ಮೂರ್ಖತನಾನ ದರ್ಶನ್ ಪ್ರದರ್ಶಿಸಿದ್ರು ಅಥವಾ ಬೇರೇನೋ ಅವ್ರ ಮನಸ್ಸಲ್ಲಿತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ರಕ್ಷತ್, ನಾವು ಆಗ್ಲೇ ಹೇಳ್ತಾ ಇದ್ವಿ, ಆ ಲಾಸ್ಟ್ ಪಾಯಿಂಟ್ ನಾವು ಗಮನಿಸ್ತಾ ಇದ್ವಿ. ಆ ಲಾಸ್ಟ್ ಪಾಯಿಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ. ಬಹುಶಃ ಕುಡಿತದ ಅಮಲು ಎಲ್ಲವನ್ನೂ ಮಾಡಿಸುತ್ತೆ. ಕುಡಿದ ಏಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲದೆ ಈ ಕೃತ್ಯವನ್ನು ಎಸಗಿದ ರೀತಿಯಲ್ಲಿ ಕಾಣ್ತಾ ಇದೆ. ಮತ್ತೆ ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ಎಷ್ಟೇ ಚಾಣಾಕ್ಷ ಕೊಲೆಗಾರನಾಗಿದ್ರು, ಎಷ್ಟೇ ಚಾಣಾಕ್ಷ ಆರೋಪಿಯಾಗಿದ್ರು ಕೂಡ ಒಂದಿಷ್ಟು ಸುಳಿವುಗಳನ್ನು ಬಿಟ್ಟು ಹೋಗಿರ್ತಾನೆ. ಸೊ ಈ ಕೇಸಲ್ಲಿ ಒಂದಿಷ್ಟಲ್ಲ, ಸಿಕ್ಕಾಪಟ್ಟೆ ಸುಳಿವುಗಳನ್ನು ಬಿಟ್ಟು ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.